ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಎಲ್ಲ ಒಂದು ಕೆ ಸಿ ಟಿ ಆಸ್ಪಿರೆಂಟ್ಸ್ಗೆ ಈ ಒಂದು ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಕೆ ಸಿ ಟಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅನಾಲಿಸಿಸ್ ಬಗ್ಗೆ ಸಾಕಷ್ಟು ವಿಡಿಯೋ ಸರ್ಚ್ ಮಾಡ್ತಾ ಇದ್ದಾರೆ ವೀಡಿಯೋಸ್ಗಳನ್ನ. ಈ ಒಂದು ವಿಡಿಯೋ ಕೂಡ ನಿಮಗೆ ರ್ಯಾಂಡಮ್ ಆಗಿ ಅಥವಾ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಬಗ್ಗೆ ಸಿಗುತ್ತಂದರೆ ಕಂಪ್ಲೀಟಾಗಿ ವಾಚ್ ಮಾಡಿ, ಯಾಕಂದರೆ ಇನ್ಫಾರ್ಮೇಷನ್ ಇದೆ ವಿಡಿಯೋದಲ್ಲಿ. ಓಕೆ ಸರಿ, ಏನೇನಿದೆ ನಿಮಗೆ ಕೆ ಸಿ ಟಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಕೋರ್ಸ್ ಬರ್ತವೆ ಅಂತಂದರೆ ಎಲ್ಲ ಕೋರ್ಸಸ್ಸು ಕೂಡ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಬಿ ಫಾರ್ಮಡಿ, ಬಿ ಎಸ್ ನರ್ಸಿಂಗ್, AHS, BP.T, BPO, ಓಕೆ, ಆರ್ಕಿಟೆಕ್ಚರು ಕೂಡ ಇದರಲ್ಲೇ ಬರ್ತದೆ. ಗೊತ್ತಿರುವ ಹಾಗೆ ಎಲ್ಲ ಕೋರ್ಸಸ್ಸು ಟೋಟಲಿ ಕೆ ಸಿ ಟಿಗೆ ಸಂಬಂಧಪಟ್ಟ ಹಾಗೆ ರ್ಯಾಂಕ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾವ ರೀತಿ ಅನೌನ್ಸ್ಮೆಂಟ್ ಮಾಡ್ತಾರಪ್ಪ ಅಂತಂದರೆ ಫಸ್ಟ್ ಕ್ಯಾಲ್ಕುಲೇಷನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಕೆ ಸಿ ಟಿ ರ್ಯಾಂಕ್ ಬರಬೇಕಂತಂದರೆ ಮೊದಲು 50% PUC. ಓಕೆ, ನಾನು ಈ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸಾಂಪಲ್ಗೋಸ್ಕರ PCMನ ಕನ್ಸಿಡರ್ ಮಾಡ್ಕೊತೀನಿ. ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಹೆಲ್ಪ್ಫುಲ್ ಆಗ್ತದೆ. ಪ್ರತಿಯೊಂದು ಕೂಡ ಹಿಂಗೆ ಮಾಡೋದು, ನೀವು PCB ಆದರೂ ತೊಗೊರಿ ಅಥವಾ PCMB ಆದರೂ ತೊಗೊರಿ, ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ನಿಮಗೆ ರ್ಯಾಂಕ್ ಅನೌನ್ಸ್ಮೆಂಟ್ ನಾಳೆ ಯಾವ ರೀತಿ ಮಾಡ್ತಾರೆ, ನಿಮ್ಮದು ನೀವೇ ಬೇಕಾದರೆ ಇಲ್ಲೇ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಬಹುದು. ಓಕೆ, ಅಂದರೆ ರ್ಯಾಂಕ್ ಎಕ್ಸ್ಪೆಕ್ಟೇಷನ್ ಕೂಡ ಮಾಡ್ಬೋದು. ಯಾವ ರೀತಿ? ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, 50% PUC ನಿಮ್ಮದು ಬೋರ್ಡ್ ತೊಗೊತಾರೆ, PCM ಸಬ್ಜೆಕ್ಟ್ ತೊಗೋಣ. ಅದೇ ರೀತಿಯಾಗಿ ಕೆ ಸಿ ಟಿ ಎಕ್ಸಾಮ್ ಬರ್ತಿದ್ದೆ, ಅದ್ರದ್ದು ಕೂಡ 50% ತೊಗೊತಾರೆ ಅಂತ ಗೊತ್ತಿದೆ ಎಲ್ಲರೂ ಕೂಡ. ಯಾವ ರೀತಿ ತೊಗೊತಾರೆ? ಫಸ್ಟು PCM ಮಾರ್ಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮಾರ್ಕ್ಸ್ ಏನು ಮಾಡ್ತಾರೆ, ನೀವು 300 ಮಾರ್ಕ್ಸ್ಗೆ 281 ತೊಗೊಂಡಿದ್ರಿ. ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ, ನೀವು 300 ಮಾರ್ಕ್ಸು, ಓಕೆ, 100 ಇರ್ತಂದರೆ 300ಕ್ಕೆ 281 ತೊಗೊಂಡಿದ್ದೀರಾ. ಅದೇ ರೀತಿಯಾಗಿ ಇಲ್ಲಿ ಕೆ ಸಿ ಟಿಯಲ್ಲೂ ಕೂಡ ನಿಮಗೆ 60 ಮಾರ್ಕ್ಸ್ ಇರ್ತದೆ. ಗೊತ್ತಿರುವಾಗೆ 3 ಸಬ್ಜೆಕ್ಟ್ ಕೂಡಿದ್ರೆ 180 ಆಗುತ್ತೆ. 180ಕ್ಕೆ 125 ತೊಗೊಂಡಿದ್ದೀರ ಅಂತ ಅನ್ಕೋರಿ. ಇದು ಎಕ್ಸಾಂಪಲ್ ಅಷ್ಟೇ, ಇದು ಬೋರ್ಡ್ದು, ಇದು ಕೆ ಸಿ ಟಿ ಮಾರ್ಕ್ಸು. ಓಕೆ, ಈ ರೀತಿ ತೊಗೊಂಡಾಗ ನಿಮಗೆ ಪರ್ಸೆಂಟೇಜ್ ಆಫ್ ಯಾವ ರೀತಿ ತೊಗೋಬೇಕು? ಓಕೆ ನೋಡಿ, 281 ಡಿವೈಡ್ ಬೈ 300 ಇಂಟು 100 ಮಾಡಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬರ್ತದೆ? 93.6. ಅಂದರೆ ನಿಮ್ಮದು ಕೂಡ ಫಾರ್ ಎಕ್ಸಾಂಪಲ್ ನೀವು ಎಷ್ಟಾದರೂ ತೊಗೋರಿ. ಫಾರ್ ಎಕ್ಸಾಂಪಲ್ 250 ಇದೆ, 250 ಡಿವೈಡ್ ಬೈ 300 ಇಂಟು 100 ಮಾಡಿ ಎಷ್ಟು ಬರುತ್ತೆ ಆ ಪರ್ಸೆಂಟೇಜ್. ಓಕೆ, ಇಲ್ಲಿ ಕೂಡ ಸೇಮ್ ಯಾವ ರೀತಿ ಮಾಡ್ತಾರೆ, ಸೇಮ್ 125 ಇದೆ. 125 ಡಿವೈಡ್ ಬೈ 180 ಇಂಟು 100 ಮಾಡಿರಿ, ಇದ್ರದ್ದೊಂದು ಪರ್ಸೆಂಟೇಜ್ ಬರುತ್ತೆ. ಓಕೆ, ಎರಡರದ್ದು ಕೂಡ ಪರ್ಸೆಂಟೇಜ್ ಬಂತಾ? ನೆಕ್ಸ್ಟ್ ಏನು ಮಾಡಿ, ಇದ್ರದ್ದು ಡಿವೈಡೆಡ್ ಬೈ 2 ಮಾಡಿ, ಆ್ಯಂಡ್ ಇದ್ರದ್ದು ಡಿವೈಡೆಡ್ ಬೈ 2, ಅಂದರೆ ಈ ಬಂದಿರತಕ್ಕಂಥ ಆನ್ಸರ್ ಏನಿದೆ ಅದರ ಎರಡು ಕೂಡ ಡಿವೈಡ್ ಬೈ 2 ಮಾಡಿ. ಇದು ಎಷ್ಟು ಬರ್ತದೆ? ಓಕೆ, 46.8 ಬಂದಿದೆ, ಇದು 34.7 ಬಂದಿದೆ. ಇವಾಗ ಎರಡು ಕೂಡ ಪ್ಲಸ್ ಮಾಡಿರಿ. ನೋಡಿ, 46.8 ಆ್ಯಂಡ್ 34.7 ಎರಡೂ ಕೂಡ ಕಂಬೈನ್ ಮಾಡಿದರೆ 81.5%. ನಿಮಗೆ 81 ಅನ್ನೋದು ನಿಮಗೆ ಬೋರ್ಡ್ದಲ್ಲ ಇದು. ಓಕೆ, ಟೋಟಲಾಗಿ ಪರ್ಸೆಂಟೈಲ್, ಕೆ ಸಿ ಇ ಟಿ ಪರ್ಸೆಂಟೈಲ್ ಇದು. ಓಕೆ, ಅಂದರೆ ರ್ಯಾಂಕು ಚೆನ್ನಾಗಿದೆ ಅಂತ ಅರ್ಥ. 81 ಅಂತಂದರೆ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಓಕೆ, ಈಗ ರ್ಯಾಂಕ್ ಎಕ್ಸ್ಪೆಕ್ಟೇಷನ್ ನಿಮಗೆ ಯಾವ ರೀತಿ ಮಾಡ್ಬೋದು? ಅಗ್ರಿಗೇಷನ್ ನೋಡಿ, ಇದಕ್ಕೇನಂತ ಕರಿತೀವಿ ನಾವು? ಅಗ್ರಿಗೇಷನ್ ಅಂತ ಕರಿತೀವಿ. ಇದೇ ಕಾಣಿಸಿದೆ, ಇದು ಅಗ್ರಿಗೇಷನ್. ಓಕೆ, ಕೆ ಸಿ ಇ ಟಿ ಫಾರ್ ಎಕ್ಸಾಂಪಲ್ ಅಗ್ರಿಗೇಷನ್ ಏನಾದರೂ ಜಾಸ್ತಿ ಆಗ್ತಾ ಹೋಯ್ತು, ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಇದು ಕೊಟ್ಟವ್ರೆ, ಅಗ್ರಿಗೇಷನ್ ಜಾಸ್ತಿ ಆಗ್ತದಂದರೆ ರ್ಯಾಂಕು ಚೆನ್ನಾಗಿ, ಅಂದರೆ ಕೆಳಗಡೆ ಅಂದರೆ ರ್ಯಾಂಕ್ ಕಡಿಮೆ ಆಗುತ್ತೆ. ರ್ಯಾಂಕ್ ಕಡಿಮೆ ಆಗೋದ್ರೆ ಚಲೋನಾ? ಹೌದು, ರ್ಯಾಂಕ್ ಕಡಿಮೆನೇ ಇರಬೇಕು, ರ್ಯಾಂಕ್ ದೂರ ಹೋಗ್ಬಾರ್ದು. ಪರ್ಸೆಂಟೇಲು ಜಾಸ್ತಿ ಆಗಬೇಕು, ರ್ಯಾಂಕ್ ಕಡಿಮೆ ಇರಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಈಗ 90% ಇಲ್ಲಿ ಕಾಣಿಸಿದೆ 81 ಅಂತ ಏನಾಯ್ತು, ಇದು 90% ಜಾಸ್ತಿ ಬಂದರೆ ಇದು ಯಾವುದೇ ರೀತಿ ಅಂದಾಜು ಮೇಲೆ ಹೇಳುತ್ತಲ್ಲ, ಈ ಸದ್ಯಕ್ಕಿರ್ತಂಥ ಟ್ರೆಂಡು ಅಂದಾಜು ಅನ್ನೋಕ್ಕಿದ್ಲು ಅಕ್ಯುರೇಟ್ 99% ಅಥವಾ 95% ಕೂಡ ಇದೇ ರೀತಿ ಇರ್ತದೆ. ಆಜುಬಾಜು ಸ್ವಲ್ಪ ಆಗುತ್ತೆ ಹೊರತು ಭಾಳ ಏನಾಗೋದಿಲ್ಲ. ಓಕೆ, ಈಗ ಸದ್ಯಕ್ಕಿರ್ತಕ್ಕಂಥ ಅಗ್ರಿಗೇಷನ್ ಟ್ರೆಂಡ್ ತೊಗೊಂಡು ನಿಮ್ಮದು ರ್ಯಾಂಕ್ ಎಷ್ಟು ಬರ್ಬೋದು ಈ ರೀತಿ ಎಲ್ಲನೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರಿ, ಒಂದು ಪರ್ಸೆಂಟೇಜ್ ಬಂದೈತೆ ಆ ಥರ. ಇದನ್ನೇನಾದರೂ ಫಾರ್ ಎಕ್ಸಾಂಪಲ್ ನಿಮ್ಮ 90 ಮೇಲೆ ಏನಾದರೂ ಬಂತಂದರೆ ನಿಮಗೆ ಬಿಲೋ 1000 ರ್ಯಾಂಕ್ ಬರ್ತದೆ. ಬಿಲೋ 1000 ರ್ಯಾಂಕ್ ಅಂದರೆ ನೀವು ಅಂದ್ಕೊಂಡಿರ್ತಕ್ಕಂಥ ಕಾಲೇಜ್ ಆಲ್ಮೋಸ್ಟ್ ಸಿಗ್ತಿರ್ತದೆ. ಓಕೆ, 85 to 90 ಬಂತಂತಂದರೆ ನೀವು 1000 to 3000 ಬರ್ತದೆ. ಸ್ವಲ್ಪ ಆಜುಬಾಜು ಮಾಡ್ಕೊ, ಭಾಳ ಏನಾಗೋದಿಲ್ಲ, 100, 200 ಅಥವಾ ಮ್ಯಾಕ್ಸಿಮಮ್ 500 ಹೆಚ್ಚು ಕಮ್ಮಿ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ಸೇಮ್ ಈಗ ನೋಡಿ, ಈಗ ಹೇಳಿದಾನೆ ಈ ಒಂದು ಸ್ಟೂಡೆಂಟ್ 81.5 ಬಂದಿತ್ತು. ಅದೇ ರೀತಿ ಅಂದರೆ 80 ಮೇಲೆ ಬಂತು, 85 ಒಳಗಡೆ ಬಂತಂದರೆ 3ರಿಂದ 7,000 ರ್ಯಾಂಕ್. ನಾನು ಹೇಳಿದೆ ಇದು ಕೂಡ ರ್ಯಾಂಕ್ ಬೆಸ್ಟ್ ಸೂಪರ್ ರ್ಯಾಂಕ್ ಅಂತ ಅವಾಗಲೇ ಹೇಳಿದ್ದೆ. ಅದೇ ರೀತಿ 75ರಿಂದ 80% ಬಂತಂದರೆ ನಿಮಗೆ ಬಿಲೋ 15,000 ಬರ್ತಾರೆ. 75% ಮೇಲೆ ಹೋಗ್ತಂದರೆ ನಿಮ್ಮ 15,000 ಮೇಲೆ ಹೋಗ್ತಾರೆ. ಎಲ್ಲನೂ ಕೂಡ ಡೀಟೇಲ್ಸಾಗಿ ಕೊಟ್ಟಿಲ್ಲ ಅಷ್ಟೇ ಇದರಲ್ಲಿ. ಓಕೆ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಗೊತ್ತಾಯಿತು. ಇದನ್ನು ಬೇಸ್ ಮೇಲೆ ನೀವು ತೊಗೊಂಡು ಏನಾದರೂ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ, ಓಕೆ, ಫಾರ್ ಎಕ್ಸಾಂಪಲ್ ಇದ್ರ ಬೇಸ್ ಮೇಲೆ ತೊಗೊಂಡು ಏನಾದರೂ ಮಾಡ್ತಾ ಹೋದರೆ, ಓಕೆ, ಇಲ್ಲಿ ಏನು ಕೊಟ್ಟವ್ರೆ, ನೀವು ಏನಾದರೂ 70% ಏನಾದರೂ 70%ಗಿಂತಲೂ ಕಡಿಮೆ ಅಥವಾ 70% ಆ ಥರ ಬಂತಂದರೆ ನಿಮಗೆ 30,000 ರ್ಯಾಂಕು ಅಥವಾ ಅದಕ್ಕಿಂತಲೂ ದೂರ ಹೋಗ್ತಾರ. ಓಕೆ, ಈ ಥರ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ರೆ 95% ಜಾಸ್ತಿ ಬಂತು, ನೀವು ಬಿಲೋ ಅದು 500 ಬರ್ಬೋದು. ಹಂಗಾಗಿ ನಿಮಗೆ ದೊಡ್ಡ ಕಾಲೇಜ್ ಇಲ್ಲಿ ಕಾಣಿಸ್ತಿದೆ, ಬೇಕಾದ್ರೆ RVC ಕಾಲೇಜು, ಕಂಪ್ಯೂಟರ್ ಸೈನ್ಸ ಸಿಗ್ಬೋದು. ಅದೇ ರೀತಿ ನಿಮಗೆ 89% ಅಂದರೆ 80 ಅಂದರೆ ನಿಮಗೆ 90 ಒಳಗಡೆ ಇತ್ತು ರ್ಯಾಂಕ್ ಬಂದರೆ 90% ಅಂದರೆ 85 ಮೇಲೆ 90 ಒಳಗಡೆ ಈ ರೀತಿ ಇತ್ತಪ್ಪ ಅಂದರೆ ನಿಮಗೆ ನೋಡಿ
BMSC ಕಾಲೇಜ್ ಕೂಡ ಸಿಗ್ಬೋದು, ಟಾಪ್ ಬ್ರಾಂಚಸ್ ಕಾಲೇಜ್. ಓಕೆ, ಅಂದರೆ ನಿಮ್ಗೆ ಯಾವ ರೀತಿ ಸಿಗ್ಬೋದು ಅಂದರೆ ನಿಮಗೆ ಮಾಡ್ರೇಟ್ ಆಗಿರ್ತಕ್ಕಂಥದ್ದು, ಟಾಪ್ ಇರತಕ್ಕಂಥದ್ದು, ರೆಪ್ಯೂಟೆಡ್ ಪ್ರೈವೇಟ್ ಕಾಲೇಜಸ್ದು ಈ ರೀತಿಯಾಗಿ ಸಿಗ್ತಾ ಹೋಗ್ತದೆ ಅಂತ ಹೇಳ್ತಿರೋದು. ಓಕೆ, ಸೊ ಟೋಟಲ್ ಏನಪ್ಪ ಅಂತಂದರೆ ನಿಮಗೆ ರ್ಯಾಂಕು ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಿಮಗೆ ಯಾವಾಗ ಬರ್ಬೋದು ರಿಸಲ್ಟ್ ಅಂತ ನಾನು ಅವಾಗಲೇ ಕೂಡ ಹೇಳ್ತಾ ಇದ್ದೀನಿ. ನಿಮಗೆ ರಿಸಲ್ಟ್ ಬರೋದು ಸೆಕೆಂಡ್ PUCದು ನೋಡಿ. ಸೆಕೆಂಡ್ PUC ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಿದೆ ನೋಡಿ. 281 ತೊಗೊಂಡಿದ್ದಕ್ಕೆ ಈ ಒಂದು 93% ಆಗಿದೆ. ಸೊ ಅಂದರೆ ಇಲ್ಲಿ 46 ಇಲ್ಲೇ ಆಗಿಬಿಡ್ತು, ಇದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಹಂಗಾಗಿ ಎರಡು ಕೂಡ ಕಂಬೈನ್ ಮಾಡೋದಕ್ಕೆ 81 ಆಯಿತು. ಅಂದರೆ ಸೆಕೆಂಡ್ PUCದು 50% ಇಂಪಾರ್ಟೆಂಟ್. ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇರೋದು, ಯಾರೆಲ್ಲ ಎಕ್ಸಾಮ್ 2 ಬರಿಬೇಕು ಅಂದ್ಕೊಂಡಿದ್ರೋ ಇಂಪ್ರೂವ್ಮೆಂಟ್ ಮಾರ್ಕ್ಸ್ ಮಾಡ್ಕೋರಿ. ಓಕೆ, ಸೊ ಹೆಂಗಿದ್ರು ಕೂಡ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ 2 ಬಂದ ಮೇಲೇ ರಿಸಲ್ಟ್ ಬರೋದು. ಸೊ ಹಂಗಾಗಿ ಪ್ರತಿಯೊಂದು ಮಾರ್ಕ್ಸು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಈ ಒಂದು ರ್ಯಾಂಕ್ ಇಲ್ಲಿ ಏನು ಕಾಣಿಸ್ತಿದೆ, 0.1% ಕೂಡ ನಿಮಗೆ ರ್ಯಾಂಕ್ 1000 ಗಟ್ಟಲೆ ವೇರಿಯೇಷನ್ ಆಗುತ್ತೆ ನೋಡಿ. ಅದೇ 81.6 ಬರಲಿ, ಈ ಒಂದು 500,000 ರ್ಯಾಂಕ್ ಆಜು ಬಾಜು ಆಗಿಬಿಡ್ತದೆ. ಇಲ್ಲಿ ಸ್ಟಾರ್ಟಿಂಗ್ 80 ಮೇಲೆ ಇದ್ದವ್ರಿಗೆ ಅಷ್ಟೇನು ಜಾಸ್ತಿ ಆಗೋಲ್ಲ. ನೀವು 70 ಕೆಳಗೆ ಬರ್ತಾ ಹೋಗಿ 65, 64, 66 ಈ ರೇಂಜಿಗೆ ಬಂದಾಗ ನಿಮಗೆ ಪರ್ಸೆಂಟೇಜ್ ಯಾವ ರೀತಿ ಅಂತಂದರೆ ಒಂದು 0.1%ಗೂ ಕೂಡ ನಿಮಗೆ 1000 ಗಟ್ಟಲೆ ರ್ಯಾಂಕ್ ವೇರಿಯೇಷನ್ ಆಗುತ್ತದೆ. ಓಕೆ, ಸರಿ, ಇದಿಷ್ಟು ಸದ್ಯಕ್ಕೆ PUC ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋರಿ. ಯಾಕಂದರೆ ಅದು ನಿಮಗೆ ಭಾಳಷ್ಟು ಹೆಲ್ಪ್ ಮಾಡ್ತದೆ ನಿಮಗೆ KCET ರ್ಯಾಂಕಿಗೆ. ಇದು PCMಗೆ ಆಯಿತು. ಇದೇ ರೀತಿ PCMB ಕೂಡ ತೊಗೋರಿ, PCB ತೊಗೋರಿ. ಓಕೆ, ಎಲ್ಲನೂ ಕೂಡ ಕ್ಯಾಲ್ಕುಲೇಷನ್ ಇದೇ ರೀತಿ ಮಾಡೋದು. PCMB ಅಂತಂದರೆ ಏನು ಮಾಡ್ತೀರಾ, ಇದ್ರ ಜೊತೆ ಪ್ಲಸ್ ಏನು ಮಾಡ್ತೀರಾ, ಬಯಾಲಜಿ ಹಾಕೋರಿ. ಇದು 400 ಮಾಡಿರಿ, 400ಕ್ಕೆ ಎಷ್ಟು ತೊಗೊಂಡ್ರೆ ಮಾಡಿ. ಇಲ್ಲಿ ಕೂಡ ನೀವು 4 ಸಬ್ಜೆಕ್ಟ್ ಬರ್ತಿರ್ತಾರ ಅಂದರೆ 240 ತೊಗೋರಿ, ಅದಕ್ಕೆ ಎಷ್ಟು ತೊಗೊಂಡಿದ್ರೆ ಮಾಡಿ. ಆ್ಯಂಡ್ ಇಲ್ಲಿ ಎಲ್ಲನೂ ಕೂಡ ಸೇಮ್ ಥಿಂಗ್ಸ್ ಯಾವ ರೀತಿ ಮಾಡಿದ್ರು ಅದೇ ರೀತಿ ತೊಗೋಬೇಕು. ಓಕೆ, ಸೊ ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ರ್ಯಾಂಕು ಕೂಡ ಅನೌನ್ಸ್ಮೆಂಟ್ ಆದಾಗ ಡೀಟೇಲ್ಸಾಗಿ ಬರ್ತದೆ. ಡೀಟೇಲ್ಸಿಗೆ ಅದರಲ್ಲೂ ಕೂಡ ಕೊಟ್ಟಿರ್ತಾರೆ. ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲೂ ಕೂಡ ಇರ್ತದೆ, ರ್ಯಾಂಕಲ್ಲೂ ಕೂಡ ಇರ್ತದೆ. ನೆಕ್ಸ್ಟ್ ನಿಮಗೆ ಪ್ರೊಸೆಸ್ಗೆ ಈ ರ್ಯಾಂಕ್ ಹೆಲ್ಪ್ಫುಲ್ ಮಾಡ್ತದೆ. ಓಕೆ, ಸರಿ, ಏನೇ ಹೇಳಿ ಅಪ್ಡೇಟ್ಸ್ಗಳನ್ನ ವಾಟ್ಸಪ್ ಗ್ರೂಪ್ ಅಥವಾ ಕಂಟಿನ್ಯೂ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಸ್ ಹೇಳ್ತಾ ಇರ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.